ಆಂಗ್ಲ ಕ್ಯಾಲೆಂಡರ್ನ ಬದಲಾವಣೆ, ಆ ಮೂಲಕ ಹೊಸ ವರ್ಷ ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜನವರಿ 1 ಬಂದಾಗ ಗುರುಗಳೇ ಹುಟ್ಟುವಂತಹ ಪ್ರಶ್ನೆ, ಇದು ನಮ್ಮ ಹೊಸ ವರ್ಷ ಅಲ್ಲ, ಅಂದರೆ ಸನಾತನ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಅಲ್ಲ, ಇದನ್ನು ಯಾಕೆ ಆಚರಣೆ ಮಾಡಬೇಕು? ಹಿಂಗೊಂದು ಪ್ರಶ್ನೆ. ಇದಕ್ಕೆ ಪ್ಯಾರಲಲ್ ಆಗೇ ಬರೋದು ಯಾಕೆ ಮಾಡಬಾರ್ದು? ಸಂಭ್ರಮ ಪಡಲಿಕ್ಕೆ ಇದೇ ಧರ್ಮ ಅದೇ ಪದ್ಧತಿ ಅಂತ ಯಾಕೆ ಮಾಡಬೇಕು ಅಂತೇಳಿ ಯಾವ ವ್ಯಾಖ್ಯಾನ ಸರಿ ಅಂತ? ಕುರೂಪಿ ಆದ್ರೂ ತಾಯಿ ತಾಯಿನೇ. ನಮ್ಮ ತಾಯಿ ಕುರೂಪಿ ಅಂತ ಆ ತಾಯಿನ ಬಿಟ್ಟು ಬೇರೆ ಯಾವುದೋ ಹೆಣ್ಮಗಳನ್ನ ತಾಯಿನ ಕರೆಯೋಕ್ಕಾಗಲ್ಲ. ಹಾಗಿರುವಾಗ ಲಕ್ಷಣವಂತೆ ವಾತ್ಸಲ್ಯಮಯಿ ತಾಯಿನ ಇಟ್ಕೊಂಡು ಆ ತಾಯಿ ಬಿಟ್ಟು ಇನ್ನೊಬ್ಬಳನ್ನ ತಾಯಿ ಅಂತ ಯಾಕೆ ಕರಿಬೇಕು? ನಮ್ಮ ತನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ತನವನ್ನು ಬಿಟ್ಟು ನಾವು ಹೋಗುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಮ್ಮಲ್ಲಿ ಬಡತನ ಇಲ್ಲ, ನಾವು ಯಾಕೆ ಬೇರೆ ಮನೆಗೆ ಹೋಗಿ ಇನ್ನೊಬ್ಬರ ಮನೆಗೆ ಹೋಗಿ ಕೈ ಒಡ್ಡಬೇಕು? ಹಾಗಾಗಿ ನಮ್ಮ ತನದ ಪ್ರಕಾರ ನಾವು ಆಚರಣೆ ಮಾಡುವಂಥದ್ದು ತುಂಬ ತುಂಬ ಸರಿ ಇದೆ ಅಂತ. ಆದರೆ ಕೆಲವ್ರಿಗೆ ಹೇಗೆ ಬರುತ್ತೆ ಅಂತಂದರೆ, ಈಗ ಸಂಪ್ರದಾಯಗಳನ್ನು, ಸಂಸ್ಕೃತಿಯನ್ನು, ಆಚರಣೆಗಳನ್ನು ನಾವು ನಿರ್ದಿಷ್ಟವಾಗಿ ಒಂದು ಚೌಕಟ್ಟು ಹಾಕಿ ಇಷ್ಟೇ ಆಚರಣೆ ಅಂತ ಹೇಳಿ ಮಾಡೋಕೆ ಯಾಕೆ ಒತ್ತಾಯ ಮಾಡಬೇಕು? ಈಗ ನನಗೆ ಮೊಸರನ್ನ ತಿನ್ನೋಕ್ಕೆ ಇಷ್ಟ ಅಂದರೆ ನಾನು ಮೊಸರನ್ನ ತಿಂತೀನಿ, ಇನ್ನೊಬ್ರಿಗೆ ಬರ್ಗರ್ ಇಷ್ಟ ಅಂದರೆ ಬರ್ಗರ್ ತಿನ್ನಲಿ. ಅವರವರ ವೈಯಕ್ತಿಕ ಇಚ್ಛೆಯಂತೆ ಬದುಕಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂವಿಧಾನ ಕೂಡ ರಕ್ಷಣೆ ಕೊಟ್ಟಿದೆ. ಇದನ್ನು ಬೇಡ ಅನ್ನೋಕ್ಕೆ ನೀವು ಯಾರು ಅಂತ ಪ್ರಶ್ನೆ ಕೇಳಿಬಿಡ್ತಾರೆ ಒಬ್ಜೆಕ್ಟ್ ಮಾಡಿದವ್ರನ್ನ. ನಿಜ, ಬೇಡ ಅನ್ನೋಕ್ಕೆ ನಾವು ಯಾರೂ ಅಲ್ಲ. ಅದ್ರ ಸಲಹೆ ಕೊಡ್ಬೋದು, ನಿಂಗಲ್ಲಪ್ಪ ಹೊಸ ವರ್ಷ ಅದು ಅಂತ. ಹೊಸ ವರ್ಷ ಹೋದಪ್ಪ, ಅದು ನಿಂಗಲ್ಲ, ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಈಗ ಭಾರತೀಯ ಕಾಲಗಣನೆ ತುಂಬ ವೈಜ್ಞಾನಿಕವಾಗಿದೆ, ಖಗೋಳವನ್ನು ಆಧರಿಸಿದೆ ಅದು. ಈ ಉದಾಹರಣೆಗೆ ಹುಣ್ಣಿಮೆ ಅಂದರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಅದಕ್ಕೆ ಚಂದ್ರ ಪೂರ್ಣನಾಗಿರ್ತಾನೆ ಆ ದಿವಸ. ಅಮಾವಾಸ್ಯೆ ಅಂದರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಚಂದ್ರ ಇರಲ್ಲ ಅವತ್ತು. ನೀವು ಸಂಕ್ರಾಂತಿ ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟ್ತಾನೆ, ಎಲ್ಲವೂ ಖಗೋಳವನ್ನು ಆಧರಿಸಿದೆ ಅಂತ. ಹಾಗಿರುವಾಗ ನೀವು ಆ ತರಹ ಅಲ್ಲಿಲ್ವಲ್ಲ ಅಂತ. ಈ ಜುಲೈ ಅಂದರೆ ಅದರ ಮೂಲ ಹುಡುಕಬೇಕು ಅಂದರೆ ಜೂಲಿಯಸ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ ನಾವು. ಆಗಸ್ಟ್ ಅಂದರೆ ಅದರ ಮೂಲ ಹುಡುಕಬೇಕು ಅಂದರೆ ಸ್ಮಶಾನಕ್ಕೆ ಹೋಗಬೇಕಾಗತ್ತೆ, ಆಗಸ್ಟ್ ಸೀಸನ್ ಸಮಾಧಿಗೆ ಹೋಗಬೇಕಾಗತ್ತೆ. ಈ ನಮಗೇನು ಆಗಸ್ಟ್ ಸೀಸರ್, ನಮಗೇನು ಜೂಲಿಯಸ್ ಸೀಸರ್? ಈ ಪ್ರಶ್ನೆ ಬರುತ್ತಲ್ವಾ. ಈ ಜನವರಿ ಅಂದರೆ ಈ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರೋವಂಥದ್ದು. ರೋಮನ್ನರ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರೋವಂಥದ್ದು. ಯಾರಿಗಾದ್ರು JNS ಅನ್ನೋ ದೇವತೆ ಗೊತ್ತಾ? ನಮ್ಮಲ್ಲಿ ಏನಾದ್ರು ಸಂಬಂಧ ಇದೆಯಾ? ಅಂದರೆ ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ, ನಾನು ಊಟ ಬಾಯಲ್ಲಿ ಮಾಡಲ್ಲ ಕಿವಿಲಿ ಮಾಡ್ತೀನಿ ಅಂದರೆ ಮುಂದಾಗೋದಾಗತ್ತೆ ಅಂತ ಹೇಳಬೇಕಾಗತ್ತೆ ಅಷ್ಟೇ, ಅದು ಬೇರೆ ವಿಷಯ ಅದು. ಆದರೆ ವಿವೇಚನೆ ಬೆಳೆಸ್ತೀನಿ ಅಂತಂದರೆ ಏನಪ್ಪ ವಿವೇಚನೆಯಲ್ಲಿ? ಜನವರಿನ ಯಾಕೆ ಮಾಡ್ತಾಯಿದ್ದೀನಿ ನೀನು? ಆ ದೇವತೆ ನಿಂಗೆ ಗೊತ್ತಾ? ನಿನಗೆ ಬಳಕೆ ಇದೆಯಾ? ನಿನಗೆ ಏನು ದೇವತೆ ಅಂತವ್ರು ಗೊತ್ತಾ? ನಿನಗೆ ನೀನು ಕುಲಪರಂಪರೆಗೆ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತಲ್ವ. ಅಂಧಾನುಕರಣೆ ಸರಿಯಲ್ಲ ಅಂತ ಪಾಶ್ಚಾತ್ಯರು ನಮ್ಮ ಬಗ್ಗೆ ಹೇಳ್ತಾ ಇದ್ದ ಮಾತು ಇದು, ಅಂಧಾನುಕರಣೆ ಅಂತ. ಈಗ ಜನವರಿನ ಆಚರಣೆ ಮಾಡ್ತಾ ಇದೀವಲ್ಲ ನಾವು ಜನವರಿ ಒಂದನ್ನು, ಇದು ಅಂಧಾನುಕರಣೆ ಅಲ್ಲದೆ ಬೇರೆ ಇನ್ನೇನು? ಸರಿ, ನೀವು ಅಂಧಾನುಕರಣೆ ಅಂತಿದ್ರಿ ಗುರುಗಳೇ. ಈ ಅನುಕರಣೆ ಯಾವಾಗ ಆಗುತ್ತೆ ಅಂದರೆ ಸ್ವಾಭಾವಿಕವಾಗಿ ನಮ್ಮ ಆಚಾರ ವಿಚಾರಗಳಲ್ಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಕೊರತೆ ಇದೆ ಅಂತ ಅನ್ನಿಸಿದಾಗ, ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮಗೆ ಸಿಗದ ಸಂತೋಷ ಅಥವಾ ಆಕರ್ಷಣೆ ಮತ್ತೊಂದರಲ್ಲಿ ಯಾವುದ್ರಲ್ಲಾದರೂ ಇದೆ ಅಂದಾಗ, ನಿಜ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರುವ ಹಬ್ಬ ಹರಿದಿನಗಳು, ಆಚರಣೆಗಳಲ್ಲಿ ಕೊರತೆ ಇದೆಯಾ? ಯಾಕೆ ಆಕರ್ಷಣೆ ಬೇರೆದ್ರ ಕಡೆಗೆ ಹೆಚ್ಚಾಗ್ತಿದೆ ಅಂತ ಹೇಳಿ ಆಗ ಹೋಗಿದೆ. ಇನ್ಫ್ಯಾಕ್ಟ್ ತುಂಬ ತುಂಬ ಸರಿಯಾದ ಮಾತು ಇದು ಅಂತ. ಯಾಕೆ ಪಕ್ಕದ ಮನೆಗೆ ಊಟಕ್ಕೆ ಹೋದೆ, ನಿನ್ನ ಮನೇಲಿ ಕೊರತೆ ಇತ್ತಾ ಅಂತ? ಈ ಪಕ್ಕದ ಮನೇಲಿ ಊಟಕ್ಕೆ ಕರೆದಿದ್ರೆ ವಿಷಯ ಬೇರೆ. ಅದಲ್ಲ ಅಂದರೆ ನೀನು ಇನ್ನೊಂದು ಮನೆಗೆ ಊಟಕ್ಕೆ ಹೋದೆ ಅಂತಂದರೆ ನಿನ್ನ ಮನೇಲಿ ಏನು ಕೊರತೆ ಇತ್ತು? ನಿನ್ನ ತಾಯಿಲಿ ಏನು ಕೊರತೆ ಕಂಡೆ? ನಿನ್ನ ದೇಶದಲ್ಲಿ ಏನು ಕೊರತೆ ಕಂಡೆ? ಸಂಸ್ಕೃತಿ ಏನು ಕೊರತೆ ಕಂಡೆ? ಈ ಪ್ರಶ್ನೆ ನಮಗೆ ನಾವು ಕೇಳ್ಕೋಬೇಕು ಅಂತ. ಈಗ ನಾವು ಹೊಸ ವರ್ಷ ಆಚರಣೆ ಮಾಡಿದರೆ ಹೇಗೆ ಮಾಡ್ತಿದ್ವು? ಸ್ನಾನ ಮಾಡಿ, ಹೊಸ ಬಟ್ಟೆ ಉಟ್ಟು, ಸಿಹಿ ತಿಂಡಿಗಳನ್ನು, ಭಕ್ಷ್ಯಗಳನ್ನು ಮನೆಯಲ್ಲಿ ಮಾಡಿ, ದೇವರಿಗೆ ಅರ್ಪಣೆ ಮಾಡಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಖುಷಿಯಿಂದ ಸೇವನೆ ಮಾಡ್ತಾಯಿದ್ವು ಅಲ್ವಾ. ಇವಾಗ ಹೇಗೆ ಮಾಡ್ತಿದ್ದೀವಿ? ಈ ಡಿಸೆಂಬರ್ 31 ಮಧ್ಯರಾತ್ರಿ ಏನು ಮಾಡ್ತೀವಿ? ಆ ಸಮಯದಲ್ಲಿ ಏನು ನಡೆಯುತ್ತೆ? ಹೊಸ ಬಟ್ಟೆ ಉಡ್ತೀವ ನಾವು, ಅಥವಾ ಒಳ್ಳೆ ಸಾತ್ವಿಕ ಭಕ್ಷ್ಯ ಸೇವನೆ ಮಾಡ್ತೀವ? ನಾವು ಹೆಚ್ಚಿಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ನಮಗೆ. ಇದನ್ನು ಇರೋ ಬಟ್ಟೆ ಕಿತ್ತು ಬಿಸಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕಾಣ್ತೀವಿ ನಾವು ಅಂತ. ಹೊಸ ಬಟ್ಟೆ ಉಡೋದು ಆಗಿರಲಿ ಅಂತ. ಆ ಕಾಲ ಹೇಗಿರುತ್ತೆ, ಆ ಸಂದರ್ಭ ಹೇಗಿರುತ್ತೆ ಅಂದರೆ ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ, ಹೆಣ್ಮಕ್ಳು ಮಾನ ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ. ಇದೇನು ಸಂಸ್ಕೃತಿನ? ಇದನ್ನು ಯಾರೂ ಹೇಳಿಲ್ವಲ್ಲ. ಇಸ್ಲಾಮೂ ಹೇಳಿಲ್ಲ, ಕ್ರಿಶ್ಚಿಯಾನಿಟಿನೂ ಹೇಳಿಲ್ಲ. ನಮ್ಮ ದೇಶದಲ್ಲಿ ಇನ್ನೆರಡು ಮೂರು ಧರ್ಮಗಳು ಏನಿದೆ, ಸಿಖ್ ಧರ್ಮ ಹೇಳಿಲ್ಲ, ಜೈನ್ ಧರ್ಮ ಹೇಳಿಲ್ಲ. ಯಾವ ಧರ್ಮ ಹೇಳಿದೆ ಇದನ್ನು? ಕುಡಿದು ತೂರಾಡು, ಆ ದಿನ ಹುಚ್ಚುಚ್ಚಾಗಿ ಮಾತಾಡು, ಅಶ್ಲೀಲವಾಗಿ ಮಾತಾಡು ಅಂತ ಯಾರು ಹೇಳಿದರು?
ಇದ್ಯಾವ ಥರ ಸಂಭ್ರಮಾಚರಣೆ ಇದು, ಇನ್ನೊಬ್ರಿಗೆ ತೊಂದರೆ ಕೊಡೋ ಥರದ್ದು ಅಂತ. ಹಾಗಾಗಿ ನಮ್ಮ ಆಚರಣೆ ಇದೆಯಲ್ಲ ತುಂಬ ಚೆನ್ನಾಗಿದೆ. ಆ ಋತುವಿಗೆ ತಕ್ಕಂಥ ಭಕ್ಷ್ಯಗಳನ್ನು ಮಾಡಿ ಊಟ ಮಾಡ್ತಕ್ಕಂಥದ್ದು, ಆ ಕಾಲಕ್ಕೆ ಆ ಋತುವಿಗೆ ಸಲ್ಲ ಅಂತ ಅಡುಗೆ ಮಾಡಿ ಊಟ ಮಾಡಿ ಎಲ್ಲರೂ ಹಂಚಿಕೊಂಡು ಖುಷಿಪಟ್ಟು ಇದೆಷ್ಟು ಚೆನ್ನಾಗಿರುತ್ತೆ ಅಂತ, ಅದೆಷ್ಟು ಹಾಳಿರುತ್ತೆ ಅದು ಅಂತ. ಈ ಸರ್ವಧರ್ಮ ಸಮನ್ವಯತೆ ಸಮಾಜದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಆಚರಣೆಯಲ್ಲಿ ತರ್ತೀವಿ ಅಂತ. ನಾವು 31ನೇ ತಾರೀಕು ಕಂಠ ಪೂರ್ತಿ ಕುಡಿತೀವಿ, ಅರ್ಧ ಬಟ್ಟೆ ಹಾಕೊಳ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಲ್ಚರು ಇದೆ ಗುರುಗಳೇ, ಏನು ಹೇಳ್ತೀರಿ? ಅಲ್ಲ, ಆರಂಭ ಯಾವಾಗಲೂ ಚೆನ್ನಾಗಿರ್ಬೇಕಂತೆ. ನೀವು ಹೇಗೆ ಶುರು ಮಾಡ್ತೀರೋ ಹಾಗೆ ಮುಂದುವರಿತೀರಿ, ಹೇಗೆ ಮುಂದುವರಿತೀರೋ ಹಾಗೆ ಪೂರ್ಣ ಮಾಡ್ತೀರಿ. ಈ ಮೊದಲನೇ ಹೆಜ್ಜೆ ತುಂಬ ಮುಖ್ಯ. ಒಂದು ನೃತ್ಯ ಕಾರ್ಯಕ್ರಮ ಅಂತ ಅಂದ್ಕೊಂಡ್ರೆ ಆಕೆ ಮೊದಲನೇ ಹೆಜ್ಜೆನೇ ತಪ್ಪಿದರೆ, ನೃತ್ಯಗಾತಿ ಅಥವಾ ನೃತ್ಯಗಾರ ಮೊದಲನೇ ಹೆಜ್ಜೆನೇ ತಪ್ಪಿದರೆ, ತಾಳ ತಪ್ಪಿದರೆ ಅದು ಮತ್ತೆ ಸರಿಯಾಗಲ್ಲ. ಅದು ಮುಂದೆ ಪೂರ್ತಿ ತಾಳ ತಪ್ತಾನೆ ಹೋಗುತ್ತಲ್ವ ಅದು ಅಂತ, ಯಾಕೆ ಮೊದಲೇ ತಪ್ಪಿದೆ ಅಲ್ವ ಅದು ಅಂತ. ಹೀಗೆ ಶುರು ಮಾಡಬೇಕಾದ್ರೆ ನಾವು ಕುಡಿದು ತೂರಾಡಿ ಶುರು ಮಾಡಿದರೆ ಇಡೀ ವರ್ಷ ಹೇಗೆ ನಡೆಯೋದು ಅಂತ. ನಮ್ಮ ಮುಖ್ಯ ಪ್ರಶ್ನೆ ಇರೋದು, ಇದೆಲ್ಲ ಮಾಡಿದ್ಮೇಲೆ ದೇವ್ರ ಹತ್ರ ಹೋಗೋದಾ ಅಂತ. ದೇವ್ರ ಹತ್ರ ಹೋಗಬೇಕಾದ್ರೆ ಹೇಗಿರ್ಬೇಕು ನಾವು ಅಂತ. ಬಹುಶಃ ಅವರು ಎಷ್ಟು ರಾತ್ರಿ ಪಾನಮತ್ರ ಆಗಿರ್ತಾರೆ ಅಂದರೆ ದೇವ್ರ ಹತ್ರ ಹೋಗ್ಬೇಕಾದ್ರೆ ಪೂರ್ತಿ ಸರಿಯಾಗಿರಲ್ಲ ಅವರು. ಹೊರಗಡೆಯಿಂದ ಸ್ನಾನ ಮಾಡ್ಬೋದು, ಒಳಗಡೆ ಹೋಗಿರೋದು ಪೂರ್ತಿ ಅದು ಅದ್ರ ಪ್ರಭಾವ ಕಡಿಮೆ ಆಗಬೇಕಲ್ಲ ಅಂತ, ಆಗಿರಲ್ಲ ಅಂತ ಅನ್ಸುತ್ತೆ ಅಂತ. ಯಾವ ದೇವ್ರು ಒಪ್ಕೋತಾನೆ ನಮಸ್ಕಾರನ ಅಂತ. ಹಿಂದೂ ಹಬ್ಬಗಳು ಟಾರ್ಗೆಟ್ ಆಗ್ತಿರೋದನ್ನು ನಾವು ಕ್ರಮೇಣವಾಗಿ ಜಾಸ್ತಿ ಆಗ್ತಿರೋದನ್ನೇ ಗಮನಿಸ್ತಾ ಇದ್ದೀವಿ. ಗಣಪತಿ ಕೂರಿಸ್ತೀರಾ, ಅಲ್ಲಿ ಪರಿಸರ ಹಾನಿ ಅಂತಾರೆ. ದೀಪಾವಳಿಯಲ್ಲಿ ಪಟಾಕಿ ಸಿಡಿಸ್ತೀವ, ಪೊಲ್ಯೂಷನ್ ಅಂತಾರೆ. ಅದರ ಜೊತೆಯಲ್ಲಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಗದ್ದಲ ಆಗತ್ತೆ, ಹೀಗಾಗಿ ನಾಯ್ಸ್ ಪೊಲ್ಯೂಷನ್ ಅಂತಾರೆ. ನೀವು ಸಂಕ್ರಾಂತಿ ಅಂದರೆ ಅದು ಕೃಷಿಕರಿಗೋಸ್ಕರ ಮಾಡಿದ್ದು, ನಾವು ಯಾಕೆ ಮಾಡಬೇಕು? ಹಿಂಗೆ ಎಲ್ಲ ಹಬ್ಬಕ್ಕೂ ಕೂಡ ಒಂದು ಹೆಸರು ಕಟ್ಟಿ ಈ ಆಚರಣೆಯೇ ತಪ್ಪು ಅನ್ನೋ ಒಂದು ಮನಸ್ಥಿತಿಗೆ ನಮ್ಮ ಯುವ ಜನರನ್ನು ತರೋ ಪ್ರಯತ್ನ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಗಣಪತಿ ಅದು ಯಾವಾಗ ಬಂತು, ತುಂಬ ಚೆನ್ನಾಗಿ ಬಂತದು. ಗಣಪತಿನ ಮಣ್ಣಲ್ಲಿ ಮಾಡ್ತಾರೆ, ನೀರಲ್ಲಿ ಬಿಡ್ತಾರೆ. ಯಾಕೆಂದರೆ ಗಣಪತಿ ಹುಟ್ಟೋದು ಭೂತತ್ವದಲ್ಲಿ, ಮೂಲಾಧಾರ ಚಕ್ರ ಅಂತ ಏನು ಕರೀತಾರೆ ಭೂತತ್ವ, ಅಲ್ಲಿ ಗಣಪತಿ ಪ್ರಾದುರ್ಭಾವ ಆಗುತ್ತೆ. ಮುಂದಿನ ಸ್ವಾಧಿಷ್ಠಾನ ಚಕ್ರ ಜಲತತ್ವ ಅಲ್ಲಿರತಕ್ಕಂಥದ್ದು, ಅಲ್ಲಿ ಗಣಪತಿ ಲೀನ ಆಗ್ತಾನೆ ಅಂತ, ಶಿವನ ರೂಪ ತಗೋತಾನೆ ಮುಂದಕ್ಕೆ ಅಂತ ಯೋಗಶಾಸ್ತ್ರ ಬಲ್ಲವರು ಹೇಳೋವಂಥದ್ದು. ಅದಕ್ಕೆ ಪ್ರತ್ಯೇಕವಾಗಿ ಮಣ್ಣಲ್ಲಿ ಗಣಪತಿನ ಮಾಡ್ತಾಯಿದ್ರು, ನೀರಲ್ಲಿ ಬಿಡ್ತಾಯಿದ್ರು. ಏನೂ ಪೊಲ್ಯೂಷನ್ ಇಲ್ಲ, ಏನೂ ಪರಿಸರ ಹಾನಿ ಇಲ್ಲ. ಪರಿಸರ ಹಾನಿ ಯಾವಾಗ ಬಂತು, ಎಲ್ಲಿ ಬಂತು? ಮಾಡರ್ನಿಟಿಲಿ ಬಂತದು. ಅದಕ್ಕೆ ಯಾವಾಗ ನಾವು ವಿಷದ ಬಣ್ಣ ಬೆಳೆದ್ವು, ಅದನ್ನ ಯಾರು ಹೇಳಿದರು? ಯಾವ ಶಾಸ್ತ್ರ ಹೇಳಿದೆ? ನಮ್ಮಲ್ಲಿ ನಾವು ಮಾಡಲ್ಲ. ನಮ್ಮ ಮಠದಲ್ಲಿ ನಾವು ಅನೇಕ ವರ್ಷಗಳಿಂದ ಗಣಪತಿಗೆ ನಾವು ನೈಸರ್ಗಿಕ ಬಣ್ಣಗಳನ್ನು ಮಾತ್ರ ಕೊಡ್ತೀವಿ. ಈಗ ಮಸಿ ಇದೆ ಉದಾಹರಣೆಗೆ, ಅರಿಶಿಣ ಇದೆ, ಕುಂಕುಮ ಇದೆ, ಸುಣ್ಣ ಇದೆ, ಅಥವಾ ಹೂವು, ಹಸಿರು ಇಂಥದ್ದಿದೆ. ಇಂಥ ಬಣ್ಣ ಮಾತ್ರ ಕೊಡೋದು. ಯಾಕೆಂದರೆ ದೇವರಿಗೆ ವಿಷ ಹಚ್ಚಿ ಪೂಜೆ ಮಾಡಿದರೆ ವಿಷಕ್ಕೆ ಪೂಜೆ ಮಾಡಿದಾಗ ಆಗ್ಬಿಡುತ್ತೆ ಅಂತ. ನಿಜ. ಯಾಕಂದರೆ ವಿಷದ ಕೋಟ್ ಇದೆಯಲ್ಲ, ಅದನ್ನು ದಾಟಿ ದೇವ್ರ ಹತ್ರ ಹೋಗಬೇಕಾಗುತ್ತೆ ಅದು ಅಂತ, ಪೂಜೆ ಅಂತ. ಎಲ್ಲಿ ಸಮಸ್ಯೆ ಬಂದಿದೆ ಅಂದರೆ, ಸಮಸ್ಯೆ ಬಂದಿರೋವಂಥದ್ದು ನಾವು ಆಧುನಿಕತೆಯ ಭರಾಟೆಯಲ್ಲಿ ಗಣಪತಿಗೆ ಬಣ್ಣ ಹಚ್ಚೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಬಣ್ಣ ಎಲ್ಲಿಂದ ಬಂತು, ಎಂಥ ಬಣ್ಣ ಅದು ಅಂತ. ಅದನ್ನು ತೊಗೊಂಡ್ರೆ ನೀವು ಕೆರೆ ಮುಳುಗಿಸಿದ್ರೆ ಮೀನು ಸಾಯುತ್ತೆ, ಕುಡಿದವ್ರಿಗೂ ತೊಂದರೆ ಆಗುತ್ತೆ. ಇದು ಗಣಪತಿ ಹಬ್ಬ ತಂದವರ ತಪ್ಪಲ್ಲ ಅಂತ ಅಂದರೆ ಅದು ತುಂಬ ವೈಜ್ಞಾನಿಕವಾಗಿದೆ ಅಂತ, ಅದು ಚೆನ್ನಾಗೇ ಇದೆ ಅದು ಅಂತ, ತುಂಬ ತಾತ್ವಿಕವಾಗಿದೆ ಅಂತ. ಹೀಗೆ ಅದು ಯಾವ್ಯಾವ ಲೆಕ್ಕಾಚಾರದ ಮೇಲೆ ಬಂದಿದೆ, ಅದು ಹಾಗೆ ಬಂದಿಲ್ಲ. ಆದರೆ ನಾವೇನು ಸೇರಿಸಿದ್ವೋ ಅದು ತಪ್ಪಾಗಿ ಸೇರಿಸ್ತಿದ್ವಿ, ಏನನ್ನೋ ಸೇರಿಸ್ತಿದ್ವಿ. ಅದನ್ನು ತೊಗೊಂಡಾಗ ಅಲ್ಲೇ ಹೇಳಬಾರ್ದು ಅಂತ. ಉದಾಹರಣೆಗೆ ತಾಂಬೂಲ ಇದೆ, ತಾಂಬೂಲಕ್ಕೆ 13 ಗುಣಗಳನ್ನು ಹೇಳ್ತಾರೆ. ತಾಂಬೂಲಸ್ಯ ಸಖೇ ತ್ರಯೋದಶ ಗುಣಾಹ ಅಂತ. ಅದು ವಾತ ಪಿತ್ತ ಕಫ ಎಲ್ಲಕ್ಕೂ ಉಪಯೋಗ ಆಗ್ತಕ್ಕಂಥ ತುಂಬ ಒಳ್ಳೆಯ ವಸ್ತು ಅದು ಅಂತ. ಆ ತಾಂಬೂಲ ಇವತ್ತು ಒಳ್ಳೆ ಸ್ಥಿತಿಯಲ್ಲಿ ಇದೆಯಾ ಅಂದರೆ ಇಲ್ಲ. ಯಾಕಿಲ್ಲ ಅಂದರೆ ತಂಬಾಕು ಬಂದು ಸೇರ್ಕೊಂಡದಕ್ಕೆ ಅಂತ, ಹೊರಗಡೆಯಿಂದ ಅಂತ. ಈ ಸಹವಾಸ ದೋಷ ಅನ್ನೋದಕ್ಕೆ ತಾಂಬೂಲದಂಥ ಉದಾಹರಣೆ ಬೇರೆ ಯಾವುದೂ ಇಲ್ಲ ಅಂತ. ತುಂಬ ಉತ್ತಮವಾದ ವಸ್ತು. ಊಟ ಆದಮೇಲೆ ಸೇವನೆ ಮಾಡಬೇಕಾದ್ರೆ ಗೃಹಸ್ಥರಾದವರು ಸೇವನೆ ಮಾಡಿದ್ರು ತುಂಬ ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದದು. ಆದರೆ ಅಂಥ ವಸ್ತು ಎಲ್ಲಿ ಬಂತು ಅಂದರೆ ಮುಟ್ಬೇಡ ಅದನ್ನು ಅಂತ, ಹಾಕ್ಬೇಡ ಅದನ್ನು ಅಂತ. ಕಾರಣ ಏನು ಅಂದರೆ ಈ ತಂಬಾಕು ಬಂದು ಸೇರ್ಕೊಂಡ್ತಲ್ಲ, ಅದರಿಂದಾಗಿ ತಾಂಬೂಲಕ್ಕೆ ಕೆಟ್ಟ ಹೆಸರು ಬಂತು. ಹೀಗೆ ನಮ್ಮ ಆಚರಣೆಗಳು, ಉದಾಹರಣೆಗೆ ದೀಪಾವಳಿ ಪಟಾಕಿ ಅಂತ ತೊಗೊಂಡ್ರೆ, ದೀಪಾವಳಿ ದೀಪ ಹಚ್ಚಿ ಆಚರಣೆ ಮಾಡ್ತಾಯಿದ್ವು ಒಂದು ಕಾಲದಲ್ಲಿ. ಅದು ಯಾವ್ಯಾವ ಥರ ಪಟಾಕಿ ನಾವು ಆಚರಣೆ ಮಾಡ್ತಾಯಿದ್ವೋ ಆಯಾ ಥರನೇ ಇದ್ದರೆ ಅಂತ ಸಮಸ್ಯೆ ಏನಿರಲಿಲ್ಲ. ಆದರೆ ನಾವಲ್ಲಿ ಬೇರೆ ಬೇರೆ ತಂದ್ವಲ್ಲ ಆಮೇಲೆ ಅಲ್ಲೇ ಸಮಸ್ಯೆಗಳು ಇರೋಂಥದ್ದು. ನಾವು ಅದನ್ನು ದೂರೋದು ಬೇಡ ಅಂತ, ಪರಂಪರೆಯನ್ನು ದೂರೋದು ಬೇಡ ಅಂತ ನಮ್ಗೆ ಅನ್ಸೋಂಥದ್ದು ಅಂತ. ಈ
ನಮ್ಮ ಆಚರಣೆಗಳನ್ನು ನಮ್ಮಿಂದಲೇ ದೂರ ಮಾಡೋ ಪ್ರಯತ್ನಗಳು ಅದು ಐಡಿಯಾಲಜಿಕಲಿನೂ ಆಗಿರಬಹುದು, ಪ್ರಾಕ್ಟಿಕಲಿ ಸಮಾಜದಲ್ಲಾದರೂ ಆಗಿರಬಹುದು. ಇವಾಗ ನಮ್ಮ ಹಬ್ಬಗಳನ್ನು ಅನ್ಸೈಂಟಿಫಿಕ್ ಅಂತ ಹೇಳ್ತಿರೋರು ಯಾರು, ಯಾಕೆ? ನನ್ನ ಮೊದಲ ಪ್ರಶ್ನೆ. ಎರಡನೇದು ಆಚರಣೆ ಬಗ್ಗೆನೂ ನಾನು ಕೇಳ್ತೀನಿ. ಇದನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಯಾರ್ದೆಲ್ಲ ಆಗಿತ್ತು? ಕೇವಲ ಮನೆಯಲ್ಲಿರೋ ತಂದೆ ತಾಯಿ ಹಿರಿಯದ ಮಾತಾನ ಸಮಾಜವಾಗಿ ಯಾರು ಮಾಡಬೇಕಾಗಿತ್ತು? ಅದು ಯಾಕೆ ಆಗ್ತಿಲ್ಲ? ಈ ಜೆನ್ಸಿ ಎಸ್ಪೆಷಲಿ ಈಗಿನ ಜನ್ರೇಷನ್ಗೆ ನಮ್ಮ ಹಬ್ಬಗಳು ಅಂದ್ರೇ ಮೌಢ್ಯ ಅನ್ನೋ ರೀತಿಯಲ್ಲಿ ತಲೆಗೆ ತುಂಬೋ ಪ್ರಯತ್ನ ಯಾರಿಂದ ಆಗ್ತಿದೆ? ಅದು ಸರಿಪಡಿಸೋದು ಯಾರು ಅಂತ. ತುಂಬ ಈ ಪ್ರಶ್ನೆ ನಮ್ಮ ಬುಡಕ್ಕೆ ಬರ್ತಾ ಇದೆ, ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾ ಇದೆ ಆ ಪ್ರಶ್ನೆ. ಅದು ತುಂಬ ಪ್ರಸ್ತುತವಾದ ಪ್ರಶ್ನೆ ಅಂತ ಅನ್ಕೋತೀನಿ ನಾವು, ತುಂಬ ಒಳ್ಳೆಯ ಪ್ರಶ್ನೆ ಅಂತ ಅನ್ಕೋತೀವಿ. ಮೊದಲನೇ ಪ್ರಶ್ನೆ, ಇದೆಲ್ಲ ಯಾರು ಮಾಡ್ತಿರೋದು ಅಂತ ಈ ಪ್ರಶ್ನೆ ಬಂದಿರೋದು. ಅಂದರೆ ಯಾಕೆ ನಮ್ಮ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಅನ್ನೋ ಆ ಮಾತನ್ನು ಯಾಕೆ ಆಡ್ತಾ ಇದ್ದಾರೆ, ಯಾರು ಆಡ್ತಾ ಇದ್ದಾರೆ ಅಂತ. ಯಾಕೆ ಆಡ್ತಿದ್ದಾರೆ ಅಂತ ಗೊತ್ತಾದರೆ ಯಾರು ಆಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಯಾಕೆ ಆಡ್ತಿದ್ದಾರೆ ಅಂದರೆ ಈ ದೇಶವನ್ನು ಒಡಿಬೇಕು ಅಂತ ಆಡ್ತಿದ್ದಾರೆ ಅಂತ. ಈ ದೇಶ ತನ್ನ ಕಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ. ಈ ದೇಶ ತನ್ನ ಮೂಲ ಸೊಬಗನ್ನು ಉಳಿಸ್ಕೋಬಾರ್ದು ಅಂತ. ಈ ದೇಶ ಪರಕೇರಿ ಥರ ಬಾಳಬೇಕು, ಗುಲಾಮರಂತೆ ಬಾಳಬೇಕು ಅನ್ನುವ ಒಂದು ಕಾರಸ್ಥಾನ ಇದೆಯಲ್ಲ, ಇದು ಶತಮಾನಗಳ ಹಿಂದೆ ಆರಂಭ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರೋಂಥದ್ದೇ. ಅದು ಬ್ರಿಟಿಷರು ಈ ದೇಶನ ಯಾವಾಗ ಆಳ್ತಾ ಇದ್ರೋ ಆಳೋಕ್ಕೆ ಸುಲಭ ಆಗುತ್ತೆ ಅಂತ. ಇವರೆಲ್ಲ ನಮ್ಮದೆಲ್ಲ ತಪ್ಪು, ಬ್ರಿಟಿಷರದೆಲ್ಲ ಸರಿ ಅನ್ನೋ ನಿರ್ಧಾರಕ್ಕೆ ಬಂದರೆ ಆಳೋಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರೇನು ತಂದರೂ ಅದೇ ಮುಂದುವರಿದಿದೆ ಇವತ್ತಿಗೂ ಕೂಡ ಅಂತ. ಈಗ ಅವ್ರು ಇಲ್ಲದೇ ಇರ್ಬೋದು, ಅವರು ಮಾನಸ ಪುತ್ರರಿದ್ದಾರೆ, ಇವರು ಪಾಶ್ಚಾತ್ಯರಲ್ಲೇ ಇವತ್ತಿಲ್ಲಿ ಅವ್ರು ಆಡ್ತಾ ಇಲ್ಲ. ಆದರೆ ಅವ್ರದ್ದೇ ಮಾನಸ ಪುತ್ರರು ಈ ದೇಶದಲ್ಲಿ ತುಂಬ ಹರಡಿದ್ದಾರೆ ಅವರು ಅಂತ. ಅವ್ರುಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವ ಮೂಲ ಉದ್ದೇಶನೇ ಇದನ್ನು ಹಾಳು ಮಾಡುವಂಥದ್ದು ಅಂತ. ನಾವು ಮುಂದೆ ಪ್ರಶ್ನೆ ಕೇಳೋದು, ಈ ಹಬ್ಬಗಳು ವೈಜ್ಞಾನಿಕ ಅಲ್ಲ ಅಂತ ಹೇಳಿದ್ರಲ್ಲ, ನೀವು ಯಾವ ಪ್ರಯೋಗ ಮಾಡಿದ್ದೀರಿ? ಯಾವ ವೈಜ್ಞಾನಿಕ ಪ್ರಯೋಗ ಮಾಡಿದ್ದೀರಿ? ಯಾವ ವೈಜ್ಞಾನಿಕ ಸಂಶೋಧನೆ ಮಾಡಿದ್ದೀರಿ? ವಿಜ್ಞಾನ ಅಂದರೆ ಏನು? ಯಾವುದು ಪುನಃ ಸಂಶೋಧನೆ ಪ್ರಯೋಗದ ಮೂಲಕ ಒಂದು ತೀರ್ಮಾನ ಆಗುತ್ತೋ ಅದು ತಾನೇ ಅದು ವಿಜ್ಞಾನ ಅಂತ ಕರಿತಾ ಇರುವಂಥದ್ದು ಅಂತ. ನೀವು ಪ್ರಯೋಗ ಮಾಡಿದ್ದೀರಾ, ಸಂಶೋಧನೆ ಮಾಡಿದ್ದೀರಾ, ರಿಸರ್ಚ್ ಆಗಿದೆಯಾ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಿದೆಯಾ? ಇದರ ಮೇಲೆ ಏನಾಗಿದೆ? ಅದು ಏನೂ ಆಗದೆ ಹಬ್ಬಗಳನ್ನ ಅವೈಜ್ಞಾನಿಕ ಅಂತ ಹೆಂಗೆ ಹೇಳಿದ್ರಿ? ನೀವು ಒಂದು ವೇಳೆ ರಿಸರ್ಚೇ ಮಾಡಿದ್ದಿದ್ರೆ ಹಬ್ಬ ಗೆಲ್ತಾ ಇತ್ತು, ಅನೇಕ ಅಂಶಗಳು, ಒಳ್ಳೆಯ ಅಂಶಗಳು ಹೊರಗೆ ಬರ್ತಾ ಇತ್ತು ಅಲ್ಲಿರೋವಂಥದ್ದು. ಮಾಡ್ದೇನೆ ಹೇಗೆ ತೀರ್ಮಾನ ಮಾಡೋಕ್ಕಾಗುತ್ತೆ? ನಮ್ಮ ದೇಶದ ಕಾನೂನು ಏನು ಹೇಳುತ್ತೆ ಅಂದರೆ, ಯಾರ ಮೇಲಾದರೂ ಆಪಾದನೆ ಬಂದರೆ